ಅಣ್ಣ, ನೀವೊಬ್ಬ ವ್ಯಕ್ತಿನ ಹುಡ್ಕಕ್ಕೆ ಕೇಳಿದ್ರಲ್ಲ, ಅಂತ ವ್ಯಕ್ತಿನ ನಾನು ಹುಡುಕಿದ್ದೀನಿ. ಅವ್ನು ನನಗೆ ಭಾಳ ವರ್ಷದಿಂದ ಪರಿಚಯ ಇಲ್ಲದೆ ಇದ್ರು ಭಾಳ ನಂಬಿಕಸ್ತನ ಥರ ಕಾಣಿಸ್ತಾನೆ. ನಾವು ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ, ಅದಕ್ಕೆ ಅವನು ಒಪ್ಕೊಂಡಿದ್ದಾನೆ. ನೋಡ್ಲಾ ಪ್ರಕಾಶ, ಇಲ್ಲಿ ಸ್ವಲ್ಪ ಎಡವಟ್ಟಾದರೂ ಎಲ್ಲ ನನ್ನ ತಲೆಗೆ ಬಂದು ಸುತ್ಕೊಂಡ್ಬಿಡ್ತದೆ. ಜೊತೆಗೆ ನನ್ನ ರಾಜಕೀಯ ಜೀವನನೇ ಎಕ್ಕುಟ್ಟೋಗ್ಬಿಡ್ತದಲ್ಲ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಅಪ್ಪಯ್ಯ, ಪ್ರಕಾಶ್ ಅಣ್ಣ ನಮಗೆ ಗೊತ್ತಿಲ್ವೇ? ನಮ್ಮ ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡ್ದವ್ರೆ. ಆ ನಂಬಿಕೆ ಇರೋದಕ್ಕೆ ತಾನೇ ಈ ಕೆಲಸನ ಅವ್ರಿಗೆ ವಹಿಸಿರೋದು. ಪ್ರಕಾಶ್ ಅಣ್ಣ ಹುಡ್ಕವ್ರೆ ಅಂದಮೇಲೆ ಆ ಹುಡುಗ ನಂಬಿಕೆವಸ್ತ ಆಗಿರ್ತಾನೆ ಅನ್ನೋ ನಂಬಿಕೆ ನನಗೆ ಅದೇ ಕಣಪ್ಪಯ್ಯ. ಲೇಯ್ ಮರುಗಳ ಬಡತದೆ, ಇಲ್ಲಿ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ಲ. ಇಲ್ಲಿ ಯಾರು ಯಾವಾಗ ಹೆಂಗೆ ಬಣ್ಣ ಬದಲಾಯಿಸ್ತಾರೆ ಅಂತ ಹೇಳಕ್ಕೆ ಹಾಕಿಲ್ಲಕ್ಕಲ್ಲ. ಲೈ ಸಾಹೇಬ್ರೆ, ನೀವು ಅವನ ಬಗ್ಗೆ ಚಿಂತನೆ ಬಿಟ್ಬಿಡಿ. ಒಂದು ಮಾತು ಹೇಳಬೇಕು ಅಂದರೆ, ನಂಬಿಕೆಯಲ್ಲಿ ಅವನು ನನಗಿಂತ ಅವನ ಕೈ ಮೇಲೆ. ನಾವು ಹೇಳಿದ ಕೆಲಸನ ಅವನು ಚಾಚು ತಪ್ಪದೆ ಮಾಡ್ತಾನೆ. ಆಮೇಲೆ ನೀವು ಅವನೇನು ಹೇಳಿದ್ದಾನೋ ಅದನ್ನು ಕೊಟ್ಟರೆ ಸಾಕು. ನೀವು ಆ ಕಡೆ ತಲೆನೇ ಹಾಕ್ಬೇಡಿ, ಉಳಿದಿದ್ದು ನಾನು ನೋಡ್ಕೋತೀನಿ. ಸರಿ ಬಿಡಲ ಪ್ರಕಾಶ, ನೀನು ಈಟೊಂದು ಹೇಳ್ತಾ ಇದ್ದೆ ಅನ್ನಕ್ಕೆ ನಂಬಿಕೆ ಇಟ್ಕೊಳ್ಳೋಣ. ಅವನಿಗೆ ಮಾತು ಬರಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೆಲಸ ತಗೊಳ್ಳಿ, ಅವ್ನು ಸರಿಯಾಗಿ ಸಿಕ್ಕಿದ್ದಾನೆ. ಮರಗೌಡ, ಈಗ ನಾವು ಅವನೋಗಿ ನೋಡೋದು ಬೇಡ, ಅವನ ಕೈಲಿ ನಾವು ದುಡ್ಡು ಕೊಡೋದು ಬೇಡ. ಅದು ಇನ್ನೊಂದು ದಾರಿ ಮಾಡಿಕೊಟ್ಬಿಟ್ರೆ ಕಷ್ಟ ಆಯ್ತದಕ್ಕಲ್ಲ. ಅದಕ್ಕೆ ನೀನು ಇವನ ಕೈಲೇ ದುಡ್ಡು ಕಳಿಸು. ಅದೇನೇನು ಹೇಳಬೇಕು ಅಂತೆಲ್ಲ ಹೇಳಿ ಕಳಿಸು. ಇವ್ನು ಹೇಳೋದು ಸರಿಯಾಗಿ ಅದೇ, ನಾವು ಅವ್ನ ಕಣ್ಣು ಕಾಣಿಸ್ಕೊಳ್ಳೋದೇ ಬೇಡ. ಪ್ರಕಾಶ, ನೀನು ನಡಿ. ಮರಗೌಡ, ನೀನು ಹೋಗಿ ಅದೇನು ತಲುಪಿಸ್ಬಿಟ್ಟು ಅದೇನು ಮಾತಾಡ್ಬೇಕು ಬಾವಾಗು. ಸರಿ ಕಣಪ್ಪಯ್ಯ, ಹುಷಾರ್ ಕಲ. ನಡಿ. ಹ್ಞೂ ಕಣಪ್ಪಯ್ಯ. ಬರ್ತೀನಿ ಸಾಹೇಬ್ರೆ. ನಮಸ್ತೆ. ನಡಿ ನಡಿ. ಅಪ್ಪಯ್ಯ, ಇದ್ಯಾಕೆ ಟೆನ್ಷನ್ ಆಗಿದ್ದೀರಿ? ಸರೆಂಡರ್ ಆಗಕ್ಕೆ ಪ್ರಕಾಶಣ್ಣ ಯಾರನ್ನೋ ವ್ಯವಸ್ಥೆ ಮಾಡಿದ್ದೀನಿ ಅಂದವನಲ್ಲ. ಮರಗೌಡ, ಯಾರೋ ಬಂದು ಸರೆಂಡರ್ ಆಗ್ತಾವ್ರೆ ಅಂತ ನಾವು ಮೈ ಮರೆಯೋದು ಬೇಡಕ್ಕಲ್ಲ. ಯಾವಾಗ ಏನು ಬೇಕಾದರೂ ಆಗೋಗ್ಬೋದಕ್ಕಲ್ಲ. ನೀನು ನೋಡ್ಕೊಂಡಿರ್ಬೇಕು. ನೋಡೋ, ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದು ಆಗೋಯ್ತದೆ. ಎಲ್ಲ ಬಂದು ನಮ್ಮ ಮೇಲೆ ಕೂತ್ಕೊಂಡ್ಬಿಡ್ತದೆ ಕಳೋ. ನಾವು ಈ ದಿನ ಕಷ್ಟಪಟ್ಟಿರೋದೆಲ್ಲ ವೇಸ್ಟ್ ಆಗೋಗ್ಬಿಡ್ತದೆ. ಸರಿ ಕಣಪ್ಪಯ್ಯ, ನನ್ನೆಲ್ಲ ನೋಡ್ಕೊತೀನಿ, ನೀವು ಆರಾಮಾಗಿರಿ. ಇದು ಎಫ್ಟಿ ಇಟ್ಕೋ. ಜಾನ್ವಿಯವರೇ, ಸಾರಿ, ಇಲ್ಲಿ ಪರ್ಸ್ನಲ್ ಮಾತಾಡ್ತಿದ್ರಿ ಅನ್ಸುತ್ತೆ. ಡಿಸ್ಟರ್ಬ್ ಮಾಡ್ತಾರೆ. ಇಲ್ಲ ಜಾಂತ್ ಅವರೇ, ಅವಳು ಬಂದಾಗ್ಲಿಂದ ಯಾಕೋ ಡಲ್ ಆಗಿದ್ದಾಳೆ. ಅದಕ್ಕೆ ಯಾಕೆ ಅಂತ ಕೇಳ್ತಿದ್ದೆ ಅಷ್ಟೇ. ನಿಮ್ಗೇನಾದ್ರೂ ಗೊತ್ತಾ? ಓ, ಸರ್ಪ್ರೈಸ್ ಅಂತ ಹೇಳಿ ಇವ್ರಿಗೆ ಹೇಳ್ಬೇಕಲ್ಲ, ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೆ. ಮತ್ತೆ ಫೋನ್ ಮಾಡಿಸಿ ಮಾತಾಡ್ಸಿದ್ದು ಆಯಿತು, ಏನು ಉಪಯೋಗ ಆಗಲಿಲ್ಲ. ಇನ್ನೂ ಕೋಪ ಮಾಡ್ಕೊಂಡೇ ಇದೆ. ಇವಾಗ ಇದೆಲ್ಲ ಹೇಳೋದು ಬೇಕಿತ್ತಾ? ಜಾನು, ಜಯಂತ್ ಅವ್ರು ಹೇಳೋದು ಸರಿಯಾಗೇ ಇದೆ ಕಣೆ. ಇಷ್ಟು ದೂರ ನಿನ್ನ ಸರ್ಪ್ರೈಸ್ ಅಂತ ಕರ್ಕೊಂಡ್ಬಂದಿದ್ದಾರೆ ಅಂದಮೇಲೆ ನೀನು ಹೀಗಿದ್ರೆ ಹೇಗೆ? ಸರ್ಪ್ರೈಸ್ ಅಂದಮೇಲೆ ಖುಷಿಯಾಗಿರ್ಬೇಕು, ಈಗ ಕೋಪ ಮಾಡ್ಕೊಂಡಿರಕ್ಕಾಗತ್ತಾ? ಸರಿಯಾಗಿ ಹೇಳಿದ್ರಿ ಭಾವನಾ ಅವ್ರೆ. ನೋಡಿ, ಶ್ರೀಲಂಕಾ ಎಷ್ಟು ಸುಂದರವಾದ ದೇಶ, ಜಾಗಗಳೆಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿಗೆ ಬಂದ್ಮೇಲೆ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಅಂತ ಸಿಗ್ತಾ ಇದೆ. ಜಾನ್ವರಿ ಕೋಪ ಮಾಡ್ಕೊಂಡಿದ್ರೆ ನೆಮ್ಮದಿಯಲ್ಲಿದೆ. ಸಾಕು, ನಾನೇನು ಕೋಪ ಮಾಡ್ಕೊಂಡಿಲ್ಲ. ನಾನು ಆರಾಮಾಗೇ ಇದ್ದೀನಿ. ಸುಮ್ಮನೆ ಅಕ್ಕನ ಜೊತೆ ಸೇರಿಕೊಂಡು ನೀವು ನಂಗೆ ಕಾಡಿಸ್ಬೇಡಿ. ಹೇಗೋ ನಾವು 4 ಜನ ಸೇರಿದಂತೂ ಆಗಿದೆ. ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು ಹೇಳ್ತೀನಿ ಬಂಗಾರಿ, ಈ ಇತ್ತೀಚೆಗೆ ಯಾಕೋ ಭಾವನ ಮೇಲೆ ತುಂಬ ಸಿಂಪತಿ ತೋರಿಸ್ತಾ ಇದೆಯಾ? ಅವಳಿಂದ ನಮ್ಗೆ ಎಷ್ಟೆಲ್ಲ ತೊಂದರೆ ಆಗಿದೆ ಅಂತ ನೆನಪಿದೆ ಅಲ್ವಾ? ನೆನಪಿದೆ ರವಿ. ಆದರೂ ಮುಚ್ಚೋಗಿರೋ ನಮ್ಮ ಅಣ್ಣನ ಕೇಸ್ನ ರಿಓಪನ್ ಮಾಡ್ತಿದ್ದಾಳೆ ಅನ್ನೋ ಕರ್ಟಸಿ ಕೂಡ ಇದೆ. ಅದು ಅಲ್ಲದೆ ಖುಷಿ ಇವಾಗ ನಮ್ಮ ಜೊತೆನೇ ಇದ್ದಾಳಲ್ವಾ, ಸುಮ್ಮನೆ ನಾನು ಯಾಕೆ ಅವಳ ಮೇಲೆ ದ್ವೇಷ ಕಾರ್ಲಿ? ಹಾಗಂತ ಅನಾವಶ್ಯಕವಾಗಿ ಏನಾದರೂ ನನ್ನ ತಂಟೆಗೆ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ. ರವಿ, SP ಫೋನ್ ಮಾಡ್ತಿದ್ದಾರೆ. ಹಲೋ, ಹೇಳಿ ಸರ್. ನಾನೇ ಸ್ಟೇಷನ್ ಹತ್ರ ಬರೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ರಿ. ನೀವು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ ಮೇಡಮ್. ಯಾಕಂದರೆ ನಿಮ್ಮ ಅಣ್ಣನ ಆಕ್ಸಿಡೆಂಟ್ ಕೇಸ್ಗೆ ಒಂದು ಹಿಂಟ್ ಸಿಕ್ಕಿದೆ.
ಸಿಕ್ಕಿದ್ಯಾ? ಏನದು? ಅದೇ ನಿಮ್ಮ ಅಣ್ಣವ್ರ ಕಾರಿಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಆ ಕಾರ್ ಸಿಕ್ಕಿದೆ. ಈಗ ಆ ಕಾರ್ ಬಗ್ಗೆ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅಂದಮೇಲೆ ಆಕ್ಸಿಡೆಂಟ್ ಮಾಡಿದವನು ಖಂಡಿತ ಸಿಕ್ಕೇ ಸಿಗ್ತಾನೆ. ಇದು ನಿಜವಾಗ್ಲೂ ಗುಡ್ ನ್ಯೂಸ್. ಆಕ್ಸಿಡೆಂಟ್ ಮಾಡ್ದೋನ್ ಸಿಕ್ಕಿದ್ರೆ ಅವನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ನೀವು. ಯೋಚನೆ ಮಾಡಬೇಡಿ ಮೇಡಮ್, ಅವನ ವಿಷಯ ಗೊತ್ತಾಗ್ತಿದ್ದಾಗೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಶೋರ್ ಸರ್. ಓಕೆ ಮೇಡಮ್, ಬಾಯ್. ರವಿ, ಆಕ್ಸಿಡೆಂಟ್ ಮಾಡಿರೋ ಕಾರ್ ಸಿಕ್ಕಿದೆಯಂತೆ. ಇವಾಗ ಆಕ್ಸಿಡೆಂಟ್ ಮಾಡ್ದೋನು ಇನ್ನೇನು ಸಿಕ್ಬಿಡ್ತಾನೆ ಅಂತ ಹೇಳ್ತಿದ್ದಾರೆ. ಅವನೇನಾದ್ರೂ ಸಿಕ್ಕಿದ್ರೆ ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ರವಿ. ರವಿ, ನನ್ನ ಅಣ್ಣನ ಕೇಸ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಆಕ್ಸಿಡೆಂಟ್ ಮಾಡಿರೋ ಸಿದ್ದು ಫಾರಿನಲ್ಲಿದ್ದಾನೆ, ಇಲ್ಲಿ ಕಾರ್ ಸಿಕ್ಕಿದೆ, ಅವನು ಸಿಗ್ತಾನೆ ಅಂತ ಹೇಳ್ತಿದ್ದಾರೆ. ಅಂದರೆ ಸಿದ್ದುನ ಅಲ್ಲೇ ಹೋಗಿ ಅರೆಸ್ಟ್ ಮಾಡ್ತಾರೆ. ಹೇಗಾದರೂ ಆಗಲಿ, ಅವನು ಸಿಕ್ಕಾಕೊಂಡ್ರೆ ನನ್ನ ದಾರಿನೂ ಕ್ಲಿಯರ್ ಆಗುತ್ತೆ. ಏನು ಯೋಚನೆ ಮಾಡ್ತಿದ್ಯಾ? ಅದೇ ಕಾರ್ ಸಿಕ್ತು, ಇನ್ನೇನು ಅವನು ಹಿಡಿತಾರೆ ಅಂತ ಹೇಳ್ದಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಹಾಂ, ಅಂತೂ ನಿನ್ನ ಹೋರಾಟಕ್ಕೆ, ನಿನ್ನ ಕಷ್ಟಕ್ಕೆ ಪ್ರತಿಫಲ ಸಿಕ್ತು. ಇಲ್ಲ ರವಿ, ನನ್ನ ಹೋರಾಟಕ್ಕೆ ಫಲ ಸಿಕ್ಕಿದ್ದಲ್ಲ ಇದು. ಭಾವನನ್ನ ಹೋರಾಟಕ್ಕೆ ಸಿಕ್ಕಿರೋ ಫಲ ಇದು. ನೀನು ಹೇಳ್ದಲ್ಲ ಅವಳ ಗಂಡನ ಜೊತೆ ಫಾರಿನಲ್ಲಿ ಹನಿಮೂನ್ ಎಂಜಾಯ್ ಮಾಡ್ತಿದ್ದಾಳೆ ಅಂತ. ಇಲ್ಲ, ಅವಳು ಫಾರಿನಲ್ಲಿದ್ದು ಈ ಕೇಸ್ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇದ್ದಾಳೆ. ಶಿ ಇಸ್ ಗ್ರೇಟ್.